ನಮಸ್ಕಾರ ಎಲ್ಲರಿಗೂ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಅದು ಏನಂತ ಹೇಳಿದರೆ, ಏರ್ಪೋರ್ಟಿನಲ್ಲಿ ನಿಮಗೆ ₹2 ಅನ್ಲಿಮಿಟೆಡ್ ಮೀಲ್ಸ್ ಸಿಗ್ತದಂತ. ಅದರಲ್ಲಿ ನೋಡಿ, ಬೇರೆ ಬೇರೆ ಕಾರ್ಡುಗಳು ಅವೈಲೇಬಲ್ ಇರ್ತದೆ. ಬ್ಯಾಂಕಲ್ಲಿ ಹೇಳಿದರೆ ನಿಮಗೆ ಆ ಕಾರ್ಡನ್ನು ನಿಮಗೆ ಅವರು ಪ್ರೊವೈಡ್ ಮಾಡ್ತಾರೆ. ಬ್ಯಾಂಕಿನಲ್ಲಿ ಸ್ಪೆಷಲಿ ಹೇಳಬೇಕು ನಿಮಗೆ, ಅದರಲ್ಲಿ 2 ಟೈಪ್ ಇದು ಕಾರ್ಡ್ ಇರ್ತದೆ. ಒಂದು ರೂಪೇ ಕಾರ್ಡಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಎರಡೂ ಸಹ ನಿಮಗೆ ಲಾಂಜ್ ಆಕ್ಸೆಸ್ ಮಾಡಲಿಕ್ಕೆ ಸಿಗ್ತದೆ. ಅವರಿಗೆ ಸ್ಪೆಷಲಾಗಿ ಹೇಳಿದರೆ ಅವರು ಅದನ್ನು ಕೊಡ್ತಾರೆ. ಮಂತ್ಲಿ ನಿಮಗೆ 2 ಡೊಮೆಸ್ಟಿಕ್ ಮತ್ತು 2 ಇಂಟರ್ನ್ಯಾಷನಲ್ ನಿಮಗೆ ಅವೈಲೇಬಲ್ ಮಾಡಿ ಕೊಡ್ತಾರೆ ಅವರು. ಮತ್ತು ಅದರಲ್ಲಿ ಆ್ಯನ್ಯುವಲ್ ಫೀ ಏನೋ ನಾಮಿನಲ್ ಚಾರ್ಜಸ್ ಇರಬೇಕು, ಅದನ್ನು ಕೇಳ್ಕೊಳ್ಳಿ. ಬ್ಯಾಂಕ್ನವ್ರ ಹತ್ರ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಎಲ್ಲ ಮೇಜರ್ ಕಾರ್ಡ್ಸ್ಗಳಲ್ಲಿ ಇದು ಅವೈಲೇಬಲ್ ಇರ್ತದೆ. ಮತ್ತು ಇದರಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡಲ್ಲಿ 2 ಕಾರ್ಡಲ್ಲಿ ಅವೈಲೇಬಲ್ ಸಿಗ್ತದೆ. ಆದರೆ ಬ್ಯಾಂಕಿನವ್ರ ಹತ್ರ ಹೇಳಬೇಕು ನೀವು, ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಬ್ಯಾಂಕಿನವ್ರ ಹತ್ರ ಈ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಅವ್ರ ಹತ್ರ ಹೇಳಿದರೆ ನಿಮಗೆ ಅವರು ಪ್ರೊವೈಡ್ ಮಾಡ್ತಾರೆ. ಓಕೆ, ಎಲ್ಲ ಏರ್ಪೋರ್ಟಲ್ಲಿ ಇರೋದಿಲ್ಲ. ಇದರಲ್ಲಿ ಮೇಜರ್ ಏರ್ಪೋರ್ಟ್ ಅಂತ ಹೇಳಿದರೆ ಮೆಟ್ರೋ ಸಿಟಿ ಏರ್ಪೋರ್ಟಲ್ಲಿ ಮಾತ್ರ ಅವೈಲೇಬಲ್ ಇರ್ತದೆ. ಚೆಕ್ ಮಾಡ್ಕೊಳ್ಳಿ, ಅವೈಲೇಬಲ್ ಇದೆ. ಇನ್ಫಾರ್ಮೇಷನ್ಗಳನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಯೂಟ್ಯೂಬಿನಲ್ಲಿ ಅಪ್ಲೋಡ್ ಮಾಡ್ತೇವೆ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.